ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಟೆರೆಸಲ್ಲಿ ನೋಡಿ ಇಷ್ಟು ಟೊಮ್ಯಾಟೊ ಹಣ್ಣು ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ತಂದು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಟಿದ್ದೀನಿ. ಅಂಗಡಿ ಟೊಮೆಟೊ ಹಣ್ಣು ಜೊತೆ ಇದನ್ನು ಮಿಕ್ಸ್ ಮಾಡಲ್ಲ, ನಾನೇ ಬೆಳೆದಿರೋದಲ್ವ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ಸೊ ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರಾತ್ರಿಯೇ ನಾನು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸಾಮಾನ್ಯ ಈ ರೀತಿ ಕಟ್ ಮಾಡಿ ತರಕಾರಿಗಳನ್ನ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆಗೆ ನಂಗೆ ತುಂಬ ಸುಲಭ ಆಗುತ್ತೆ. ಕಟ್ ಮಾಡೋ ಅಂಥದ್ದು ಏನಿರಲ್ಲ, ಬರೀ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದು ಕಟ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಬೆಳಗ್ಗೆಗೆ ನಾನು ಬೆಂಡೆಕಾಯಿ ಫ್ರೈ ಡೈರೆಕ್ಟಾಗಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡಬೇಕಾದ್ರೆ ಒಂದು ಐಡಿಯಾ ಬಂತು ನನಗೆ, ಯಾಕೆ ಇದನ್ನು ಒಂದು ಸ್ವಲ್ಪ ಏರ್ ಫ್ರೈ ಮಾಡಿ ನೋಡಬಾರ್ದು, ಇದು ತುಂಬ ಟೈಮ್ ತೊಗೋತಾ ಇದೆ ಅಂತ ಒಂದು ಹಿಡಿ ಆಗೋಷ್ಟು ಏರ್ ಫ್ರೈಯರ್ಗೆ ಹಾಕಿಟ್ಟಿದ್ದೆ. ಬಟ್ ಏರ್ ಫ್ರೈಯರಲ್ಲಿ ತುಂಬ ಚೆನ್ನಾಗಾಗಿತ್ತು. ಒಂದೇ ಒಂದು ಸ್ವಲ್ಪ ಅಷ್ಟೇ ಒಂದು ಸಲ ಸ್ಪ್ರೇ ಮಾಡಿದ್ದಿದ್ದು ಎಣ್ಣೆ ನೋಡಿ, ಒಂದು ಚೂರು ಲೋಳೆ ಲೋಳೆ ಇಲ್ಲದೇ ಆಗಿತ್ತು. ಸೊ ಬಾಣಲಿನಿದ್ದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟು ಏರ್ ಫ್ರೈಯರ್ಗೆ ಹಾಕಿ ಇಟ್ಬಿಟ್ಟೆ, ಟೈಮ್ ಸೆಟ್ ಮಾಡಿಬಿಟ್ಟು ನೋಡೋಣ ಆಗುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಒಂದು 6 to 8 ಮಿನಿಟ್ಸಲ್ಲಿ ಎಲ್ಲ ಬೆಂಡೆಕಾಯಿನೂ ಒಂದು ಚೂರು ಲೋಳೆ ಇಲ್ಲದೇ ಸಖತ್ತಾಗಿ ರೆಡಿ ಆಯಿತು. ಬೆಂಡೆಕಾಯಿ ಪಲ್ಯ ಮಾತ್ರ ಇವತ್ತು ಸೂಪರಾಗಾಯಿತು. ನನಗೆ ಅದು ಒಂದು ಏನೋ ಬಾಣಲಿನಲ್ಲಿ ಹುರಿತಾ ಇರೋದು ಲೋಳೆ ಹೋಗೋ ತನಕ ಅದೊಂದು ಸ್ವಲ್ಪ ನನಗೆ ಏನೋ ಟೈಮ್ ಸೇವಿಂಗ್ ಅಂತ ಅನ್ನಿಸ್ತು. ಏರ್ ಫ್ರೈಯರ್ದು ಹ್ಯಾಕ್ ಅಂತ ಅನ್ನಿಸ್ತು. ಜಾಸ್ತಿ ಎಣ್ಣೆನೂ ಯೂಸ್ ಆಗೋದಿಲ್ಲ ಅದಕ್ಕೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆಗ್ತಾಯಿದ್ದ ಹಾಗೆಯೇ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮ್ಯಾಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೆಂಡೆಕಾಯಿ ಪಲ್ಯಗೆ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನೂ ಹಾಕ್ತೀನಿ. ಹಾಗಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಟೊಮ್ಯಾಟೊನೂ ಹಾಕಿಬಿಟ್ಟು ಹುರ್ಕೊಂಡಿದ್ದೀನಿ ಚೆನ್ನಾಗಿ, ಮತ್ತು ಉಪ್ಪನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಕೊನೆಯಲ್ಲಿ ನಾವು ಬೆಂಡೆಕಾಯಿ ಹಾಕಬೇಕು, ಫಸ್ಟೇ ಹಾಕಬಾರ್ದು. ಸೊ ಇವಾಗ ಈ ಟೊಮ್ಯಾಟೊ ಮತ್ತು ಈರುಳ್ಳಿಗೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸಣ್ಣ ಚಮಚದಲ್ಲಿ 1.5 ಚಮಚ ಅಷ್ಟು ಹಾಕಿದ್ದೀನಿ. ಇದು ಧನಿಯಾ ಪುಡಿ. ಈ ಧನಿಯಾ ಪುಡಿ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಇದು ಪ್ಲೇನ್ ಧನಿಯಾ ಅಲ್ಲ, ಇದ್ರ ಜೊತೆಗೆ ಬೇರೆ ಕಾಳುಗಳು ಮತ್ತು ಅರಿಶಿನ, ಚಕ್ಕೆ, ಲವಂಗ, ಈ ರೀತಿ ಸ್ಪೈಸಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿರೋವಂಥದ್ದು. ಪಲಾವ್ಗಳಿಗೆ, ಈ ರೀತಿ ಪಲ್ಯಗಳಿಗೆ, ಗೊಜ್ಜುಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಫ್ಲೇವರ್ಫುಲ್ ಆಗಿದೆ. ನಿಮಗೆ ಧನಿಯಾ ಪುಡಿ ಮಾಡ್ಕೊಳಕ್ಕೆ ಬರಲ್ಲ, ಸಾಂಬಾರು ಟೇಸ್ಟ್ ಬರ್ತಾ ಇಲ್ಲ ಅನ್ನೋದಾದರೆ ನನ್ನಲ್ಲಿ ಸಿಗೋವಂಥ ಈ ಧನಿಯಾ ಪುಡಿನ ನೀವು ಆರ್ಡರ್ ಮಾಡಿ ಪ್ಲೇಸ್ ಮಾಡ್ಕೋಬೋದು. ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಖಾರದ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೋಬೋದು, ಅದು ನಿಮ್ಮ ಸ್ಪೈಸ್ ಲೆವೆಲಿಗೆ ಬಿಟ್ಟಿದ್ದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಡ್ರೈ ಇದ್ದರೆ ಅಷ್ಟು ಪಲ್ಯ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಹಾಗೆಯೇ ನೀರು ಹಾಕಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅಲ್ವಾ. ಇದೊಂದು ಸ್ವಲ್ಪ 1 ಕುದಿ 2 ಕುದಿ ಬಂದು ಒಂದು ಸ್ವಲ್ಪ ನೀರು ಹಿಂಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ ಬೆಂಡೆಕಾಯಿ ಫ್ರೈ ಮಾಡಿರೋವಂಥದ್ದನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಏರ್ ಫ್ರೈಯರಲ್ಲಿ ಮಾಡಿರೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಸ್ವಲ್ಪನೂ ಸಹ ಎಣ್ಣೆನೂ ಜಾಸ್ತಿ ಹಾಕಿರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲೂ ಸಹ ಲೋಳೆ ಥರನೂ ಇರಲಿಲ್ಲ. ಇದು ಸಕ್ಕತ್ತಾಗಿತ್ತು. ಬೆಂಡೆಕಾಯಿ ಹಾಕಿದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಬೇಡ ಅಂತ ಅನಿಸಿದ್ರೆ ಸ್ವಲ್ಪನೂ ಸಹ ಹಾಕ್ಕೋಬೋದು. ಇವಾಗ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಬೆಂಡೆಕಾಯಿ ಡ್ರೈ ಪಲ್ಯ ರೆಡಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಬರೀ ಬೇಳೆ ಸಾರು ಮಾಡಿದಾಗ ಸೈಡಿಗೆ ಏನಾದರೂ ತರಕಾರಿ ಪಲ್ಯ ಬೇಕು ಅಂತ ಅನ್ನಿಸ್ದಾಗ ಸಹ ಈ ರೀತಿ ಮಾಡ್ಕೋಬೋದು. ಸಾಮಾನ್ಯ ಬೆಂಡೆಕಾಯಿ ಎಲ್ಲ 1 kg ತಂದರೆ ಕರೆಕ್ಟಾಗಿ 3 ಜನ 4 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಯಾಕೆಂದರೆ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಆಗುತ್ತಲ್ವ ಅದು, ಹಾಗಾಗಿ. ಆ್ಯಂಡ್ ನಾನಿಲ್ಲಿ ಕುಕ್ ಮಾಡಿದ್ದು ಐರನ್ ಪ್ಯಾನ್ನಲ್ಲಿ ಅಲ್ವಾ. ಸುಮಾರು ಜನ ಐರನ್ ಪ್ಯಾನ್ನ ಹೊಸದಾಗಿ ಯೂಸ್ ಮಾಡೋರಿಗೆ ಗೊತ್ತಿರಲ್ಲ. ಐರನ್ ಪ್ಯಾನ್ನಲ್ಲಿ ಹಾಗೆ ಬಿಟ್ಬಿಡ್ತಾರೆ, ತಟ್ಟೆ ಕ್ಲೋಸ್ ಮಾಡಿಬಿಟ್ಟು. ಐರನ್ ಪ್ಯಾನ್ನಲ್ಲಿ ಬಿಸಿ ಅಡುಗೆಗಳನ್ನ ಹಾಗೇ ಬಿಟ್ಟರೆ ಅದು ಕ್ರಮೇಣ ಐರನ್ ಅದ್ರ ಜೊತೆ ರಿಯಾಕ್ಟ್ ಆಗಿ ಫುಡ್ಡೆಲ್ಲ ಕಪ್ಪಾಗಿ ಟರ್ನ್ ಆಗಿಬಿಡುತ್ತೆ. ಸೊ ಐರನ್ ಪಾತ್ರೆಗಳನ್ನ ಯೂಸ್ ಮಾಡಿದಾಗ, ಕಾಸ್ಟ್ ಐರನ್ ಆಗಿರ್ಬೋದು, ಯಾವುದೇ ಐರನ್ ಕಬ್ಬಿಣದ ಬಾಣಲಿಗಳನ್ನ ನೀವು ಯೂಸ್ ಮಾಡಿದಾಗ ಅದರಲ್ಲಿ ತಿಂಡಿ ರೆಡಿ ಆಗ್ತಿದ್ದ ಹಾಗೇ ನೀವು ಬೇರೆ ಒಂದು ಕುಕ್ಕರ್ ಇದಕ್ಕೆ ಹಾಟ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು. ಸೊ ನಾನಿಲ್ಲಿ ಐರನ್ ಪ್ಯಾನ್ನಿಂದ ಇದನ್ನು ಕುಕ್ಕರ್ ಅನ್ನೋದೇ ಬರ್ತಾಯಿದೆ ನನಗೆ, ಏನಕ್ಕೆ ಅಂತ ಗೊತ್ತಾಯಿಲ್ಲ.
ಹಾಟ್ ಬಾಕ್ಸ್ಗೆ ನಾನಿಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ಪಲ್ಯ. ಸೊ ದಟ್ ಹಾಗೇ ಅದರಲ್ಲಿ ಬಿಟ್ಬಿಟ್ರೆ ತುಂಬ ಕಪ್ ಆಗಿಬಿಡುತ್ತೆ, ತಿನ್ನೋದಕ್ಕೇ ಆಗಲ್ಲ, ಅದು ಚೆನ್ನಾಗಿ ಅನಿಸಲ್ಲ. ಸೊ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಅನ್ನ ಮಿಕ್ಕಿದ್ರೆ ನಾನು ಅನ್ನ ಹಾಕ್ಕೊತೀನಿ. ಇವತ್ತೇನು ಅನ್ನ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಅಕ್ಕಿ ರೊಟ್ಟಿನ ಹಾಗೇ ಮಾಡ್ತಾಯಿದ್ದೀನಿ. ರೊಟ್ಟಿ ಎಷ್ಟು ಬೇಕೋ ಅಷ್ಟು ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿ ಕಲಿಸ್ಕೋಬೇಕು. ಸೊ ದಟ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಹಾಗಾಗಿ ಬಿಸಿ ಬಿಸಿ ಆಗಿರೋಂಥ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹದವಾಗಿ ಕಲಿಸ್ಕೋಬೇಕು. ಪೂರ್ತಿ ಹಿಟ್ಟನ್ನು ನಾನು ಕಲಿಸ್ಕೊತಾ ಇಲ್ಲ, ಸ್ವಲ್ಪ ಮಾತ್ರ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಈಗ ಫಸ್ಟ್ ಹಿತ್ತೈಷ್ಗೆ ಒಂದು 3 ರೊಟ್ಟಿ ಬೇಕು. ಇಲ್ಲ 3 ಅಂತ ಮಾಡಿರ್ತೀನಿ, ಮನೆಗೆ 1.5, ಸ್ಕೂಲಿಗೆ 1 ಆ ರೀತಿ ಹಾಕ್ತೀನಿ ನಾನು. ಹಾಗಾಗಿ ಒಂದು 3 ರೊಟ್ಟಿ ಮಾಡಿರ್ತೀನಿ. ಇನ್ನು ಮಿಕ್ಕಿದ್ದನ್ನು ಪೂರ್ತಿ ಕಲಿಸ್ಕೊಬಿಟ್ರೆ ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಿಸ್ಕೊಂಡ್ಮೇಲೆ ಅದು ತಕ್ಷಣ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ತೆಳು ಆಗ್ತಾ ಹೋಗುತ್ತೆ, ನೀರು ಬಿಟ್ಕೊಂಡಂಗೆ. ತೆಳು ಆಗಿಬಿಟ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರಲ್ಲ. ಇದು ಹಸಿಟ್ಟಲ್ಲಿ ನಾನು ಕೈನಲ್ಲಿ ತಟ್ಟಿ ಮಾಡ್ತಾಯಿದ್ದೀನಿ ಇವತ್ತು. ಹಾಗಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ, ಇಲ್ಲಿ ಭಾಗ ಮಾಡ್ಕೊತಾ ಇದ್ದೀನಿ ನಾನು. ಅರ್ಧ ಭಾಗಕ್ಕೆ ಮಾತ್ರ, ಅಂದರೆ 1/4 ಭಾಗ ಆಗೋಷ್ಟಕ್ಕೆ ಮಾತ್ರ ಎಷ್ಟು ಹಿಡಿಸುತ್ತೋ ನೀರು ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟೆಲ್ಲ ಒಂದುಗೂಡಿ ಒಂದು ಗಟ್ಟಿಯಾಗಿರೋವಂಥ ಮುದ್ದೆ ಥರ ಪ್ರಿಪೇರ್ ಮಾಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾದಿ ಮಿಕ್ಸ್ ಮಾಡಬೇಕು. ಇದನ್ನು ಹಾಗೇ ಸುಮ್ಮನೆ ಮಿಕ್ಸ್ ಮಾಡ್ತಾ ಹೋಗಬಾರ್ದು. ಸೊ ನೋಡಿ, ಇಲ್ಲಿ ನಾದ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇಷ್ಟು ಹಿಟ್ಟು ರೆಡಿ ಆಯಿತು. ಇನ್ನಷ್ಟು ಮಿಕ್ಕಿದ್ದನ್ನು ನೆಕ್ಸ್ಟ್ ರೊಟ್ಟಿ ಮಾಡಬೇಕಾದ್ರೆ ನಾನು ಮಿಕ್ಸ್ ಮಾಡ್ಕೊತೀನಿ. ಒಂದೊಂದು ಸಲ ಒಂದೊಂದು ರೀತಿನಲ್ಲಿ ಮಾಡ್ತೀನಿ ನಾನು ಅಕ್ಕಿ ರೊಟ್ಟಿ. ನನಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿ. ಒಂದೊಂದು ಸಲ ಮಿಷಿನಲ್ಲಿ ಪ್ರೆಸ್ ಮಾಡಿಬಿಡ್ತೀನಿ, ಒಂದೊಂದು ಸಲ ಬಟರ್ ಪೇಪರ್ನ ಮೇಲೆ ಎಣ್ಣೆ ಹಾಕ್ಕೊಂಡು ತಟ್ಟಿ ಕೈನಲ್ಲಿ ಆ ರೀತಿ ಮಾಡ್ತೀನಿ. ಇನ್ನೊಂದೊಂದು ಸಲ ಈ ರೀತಿ ಹಸಿಟ್ಟು ಹಾಕ್ಕೊಂಡು ಅರ್ದು ಕೈನಲ್ಲೇ ತಟ್ಟಿ ಮಾಡ್ತೀನಿ. ಇಲ್ಲ ಲಟ್ಟಣಿಗೆ ಯೂಸ್ ಮಾಡ್ತೀನಿ. ಒಂದೊಂದು ಸಲ ಒಂದೊಂದು ರೀತಿ, ನಿಮ್ಗೆ ಯಾವ್ದು ಅಭ್ಯಾಸ ಆಗಿದೆ ಅದನ್ನು ಮಾಡ್ಕೋಬೋದು. ಸೊ ಅಕ್ಕಿ ಹಿಟ್ಟು ರೆಡಿಯಾಗಿರುತ್ತೆ ಅಲ್ವಾ, ಅದರಲ್ಲಿ ಸ್ವಲ್ಪನೇ ಒಂದು ಮುದ್ದೆನ ತೊಗೊಂಡು ಚೆನ್ನಾಗಿ ನಾದಬೇಕು. ಅಕ್ಕಿ ರೊಟ್ಟಿ ತಟ್ಟೋದಕ್ಕಿಂತ ಮುಂಚೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು, ಇಲ್ಲಾಂದರೆ ಮಧ್ಯ ಎಲ್ಲ ಬಿರುಕು ಬಿಟ್ಟಂಗಾಗುತ್ತೆ. ಇವಾಗ ಸ್ವಲ್ಪ ಹಸಿಟ್ಟನ್ನು ಈ ರೀತಿ ಅಂಟ್ಕೋಬಾರ್ದು ಅಂತ ಮಣೆಗೆ ಹಾಕ್ಬಿಟ್ಟು ನೀಟಾಗಿ ಕೈನಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಒತ್ತಿದ್ರೆ ಸಾಕು, ನೀಟಾಗಿ ಅಕ್ಕಿ ರೊಟ್ಟಿ ಬಂದುಬಿಡುತ್ತೆ. ನನಗೂ ಫಸ್ಟೆಲ್ಲ ಈ ರೀತಿ ಕೈನಲ್ಲಿ ತಟ್ಟೋಕ್ಕೆಲ್ಲ ಬರ್ತಾ ಇರಲಿಲ್ಲ. ಆಮೇಲೆ ನೋಡಿ ಈ ರೀತಿ ತಟ್ಟೋದನ್ನು ಎಲ್ಲ ಪ್ರಾಕ್ಟೀಸ್ ಮಾಡೋದು, ಹೊರದೋದ್ರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಕಲ್ತ್ಕೊಂಡೆ. ಇದ್ರ ಟೇಸ್ಟೇ ಬೇರೆ, ಇದು ಸಕ್ಕದಾಗುತ್ತೆ ಮಾತ್ರ. ಆ್ಯಂಡ್ ಇನ್ನೊಂದು ಏನು ಟಿಪ್ ಅಂದರೆ, ಕಾದಿಲ್ಲದೆ ಇರೋವಂಥ ಪ್ಯಾನಿಗೆ ನೀವು ಅಕ್ಕಿ ರೊಟ್ಟಿನ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಪ್ಯಾನ್ ಚೆನ್ನಾಗಿ ಕಾದಿರಬೇಕು, ಹೊಗೆ ಬರೋ ರೀತಿಯಲ್ಲಿ ಇರಬೇಕು, ಆವಾಗಷ್ಟೇ ಅಕ್ಕಿ ರೊಟ್ಟಿ ಚೆನ್ನಾಗಾಗೋದು. ಎರಡೂ ಕಡೆ ಒಂದು 10 ಸೆಕೆಂಡ್ ನೀವು ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ವಲ್ಪ ಗೋಲ್ಡನ್ ಸ್ಪಾಟ್ಸ್ ಬರ್ತಿದ್ದ ಹಾಗೆಯೇ ಒಂದು ಸೈಡು ಈ ರೀತಿ ಡೈರೆಕ್ಟ್ ಫ್ಲೇಮ್ ಮೇಲೆ ಈ ರೀತಿ ಬೇಯಿಸ್ಕೊಂಡ್ರೆ ಒಳ್ಳೆ ಬಲೂನ್ ಉಬ್ಬೋ ರೀತಿಯಲ್ಲಿ ಉಬ್ಬುತ್ತೆ. ಸುಮಾರು ಜನ ಹೇಳ್ತಾರೆ ಈ ರೀತಿ ಮಾಡಬಾರ್ದು ಅಂತ. ಸೊ ನೀವು ಫ್ಲೇಮ್ನ ಅಬ್ಸರ್ವ್ ಮಾಡಬೇಕು. ಫ್ಲೇಮ್ ಅದು ತುಂಬಾ ಸೀದು ಹೋಗೋ ರೀತಿಯಲ್ಲಿ ಆಗಿ ಒಂಥರ ಗ್ರೀನಿಶ್ ಫ್ಲೇಮ್ ಬರ್ತಾ ಇದೆ ಅನ್ನೋಷ್ಟು ಬಿಡಬಾರ್ದು. ಈ ರೀತಿ ಎಲ್ಲೋನೂ ಬರಬಾರ್ದು, ಬ್ಲೂಯಿಶ್ ಫ್ಲೇಮೇನೇ ಇರಬೇಕು. ನೀವು ಯಾವಾಗ ಗ್ರೀನಿಶ್ ಫ್ಲೇಮ್ ಬರುತ್ತೆ ಆವಾಗಷ್ಟೇ ಅದು ಟಾಕ್ಸಿಕ್ ಗ್ಯಾಸಸ್ನ ರಿಲೀಸ್ ಮಾಡುತ್ತೆ. ಸೊ ಈ ರೀತಿ ಬ್ಲೂಯಿಶ್ ಬಂದಾಗ ಅಷ್ಟೊಂದೇನು ನಮಗೆ ಎಫೆಕ್ಟ್ ಆಗಲ್ಲ. ಸೊ ತುಂಬಾ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಈ ರೀತಿ ಮಾಡಿದಾಗ. ತುಂಬ ಹೊತ್ತು ನಾವು ತವ ಮೇಲೇ ಇಟ್ಟು ಬೇಯಿಸಿದಾಗ ರೊಟ್ಟಿ ಹಾರ್ಡ್ ಅಂತ ಅನಿಸುತ್ತೆ. ಹಾಗಾಗಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಬೇಯಿಸ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ. ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ನೀವು ಕೈಯಲ್ಲಿ ತಟ್ಟಬೇಕಾದ್ರೆ ರೊಟ್ಟಿ ಹಾಕ್ತಿದ್ದ ಹಾಗೆಯೇ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಸವರ್ಬಿಟ್ರೆ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಸೊ 10 ಸೆಕೆಂಡ್ ಎರಡು ಕಡೆ ಬಿಟ್ಬಿಟ್ಟು ಈ ರೀತಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ನೀವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ಆವಾಗ. ಸೊ ರೊಟ್ಟಿನೂ ಸಹ ರೆಡಿ ಆಯಿತು. ಬಿಸಿ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇಡ್ತಾಯಿದ್ದೀನಿ ನಾನಿಲ್ಲಿ. ಸೊ ದಟ್ ಸಾಫ್ಟಾಗಿರುತ್ತೆ ರೊಟ್ಟಿ ಮಧ್ಯಾಹ್ನಕ್ಕೂ ಅಂತ. ಸೊ ನೋಡಿ ಯಾವ ರೀತಿ ಪಾಕೆಟ್ ರೀತಿನಲ್ಲಿ ಓಪನ್ ಮಾಡ್ಬೋದು ರೊಟ್ಟಿ, ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನಿಲ್ಲಿ ಲಂಚ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಿತೈಷ್ಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟೆ. ಆದರೆ ಮೆಸೇಜ್ ಬಂತು ನಿನ್ನೆ ಸ್ಕೂಲ್ಗಳಿಗೆ ಎಲ್ಲ ರಜಾ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೇನು ಮಾಡೋದು, ಆ ಲಂಚ್ ಬಾಕ್ಸ್ನ ಇನ್ನೊಂದು 2 ರೊಟ್ಟಿ ಹಾಕ್ಬಿಟ್ಟು ಪ್ರದೀಪ್ಗೆ ಕೊಟ್ಟು ಕಳಿಸ್ದೆ. ಹಿತೈಷ್ಗೆ ರಜಾ ಕೊಟ್ಟರು ಸ್ಕೂಲ್ನಲ್ಲಿ.
ಸೊ ಮಧ್ಯಾಹ್ನಕ್ಕೆ ಇಲ್ಲಿ ನೆಕ್ಸ್ಟು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಹುರುಳಿಕಾಳಿಂದು ಸಾಂಬಾರಾಗಿರ್ಬೋದು, ರಸಮ್ ಆಗಿರ್ಬೋದು, ಆ ರೀತಿ ಎಲ್ಲ ಮಾಡಿ. ಹಾಗಾಗಿ ಇಲ್ಲಿ ಹುರುಳಿಕಾಳನ್ನು ನಾನೇನು ನೆನೆಸಿಲ್ಲ, ನಾನು ಯಾವಾಗಲೂ ನೆನೆಸಲ್ಲ, ಮೊಳಕೆ ಬರಿಸ್ಬೇಕು ಅಂತ ಅಂದಾಗ ಮಾತ್ರ ಮಾಡ್ತೀನಿ. ಇದನ್ನು ಡೈರೆಕ್ಟಾಗೂ ಹಾಗೆ ಮಾಡ್ಬೋದು, ಏನು ಕಾಳೇನು ಬೇಯಲ್ಲ ಅನ್ನೋದೇನಿಲ್ಲ. ಸೊ ಇಲ್ಲಿ ಹುರುಳಿಕಾಳು ಒಂದು 1/4 kg ಆಗೋಷ್ಟು ತೊಳೆದುಬಿಟ್ಟು ನಾನು ಅದು ಹಿಡಿಸೋ ಅಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ರಾಗಿ ಗಂಜಿನೂ ಸಹ ರೆಡಿ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಅಂತ ಅಂದರೆ ಪ್ಲೇನ್ ರಾಗಿ ಅಲ್ಲ, ನಾನು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಅಂತ ಪ್ರಿಪೇರ್ ಮಾಡ್ತೀನಿ ಅಲ್ವಾ, ಅದ್ರದ್ದು ಫ್ರೆಶ್ ಬ್ಯಾಚು ನೆನ್ನೆ ರೆಡಿ ಮಾಡಿಸಿದ್ದೆ. ಹಾಗಾಗಿ ಅದು ಟೇಸ್ಟ್ ಹೇಗಿದೆ, ಈ ಸಲ ಚೆನ್ನಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು ನೋಡೋಣ ನಾನೇನೆ ಫಸ್ಟು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಬೌಲ್ನಲ್ಲಿ. ಸೊ ಇದನ್ನು ಗಂಜಿ ರೆಡಿ ಮಾಡಿದ್ದೀನಿ. ಇದನ್ನು ನಾವು ಮಜ್ಜಿಗೆಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ. ತುಂಬ ಹೆಲ್ತಿಗೆ ಒಳ್ಳೆಯದು. ಇದರಲ್ಲಿ ಮೊಳಕೆ ಬರಿಸಿರುವಂಥ ರಾಗಿ ಜೊತೆಗೆ ಎಲ್ಲ ಥರದ ಕಾಳುಗಳು, ಕಡಲೆಕಾಳು, ಹೆಸರುಕಾಳು, ಹುರುಳಿಕಾಳು, ಸೋಯಾಬೀನು, ಅದು ಎಲ್ಲನೂ ಮೊಳಕೆ ಬರೆಸಿ ಆ್ಯಡ್ ಮಾಡಿರ್ತೀನಿ. ಜೊತೆಗೆ ಮೆಕ್ಕೆಜೋಳ, ಬಿಳಿ ಜೋಳ ಮತ್ತು ಕಪ್ಪು ಉದ್ದಿನ ಕಾಳು, ಎಲ್ಲವೂ ಪ್ರೋಟೀನ್ ರಿಚ್ಚು, ಇಂಥದ್ದಿಲ್ಲ ಅಂತ ಅನ್ನಂಗಿಲ್ಲ. ಆ್ಯಂಡ್ ಸ್ಪೈಸಸ್ ಎಲ್ಲ ಅದರಲ್ಲೇ ಆ್ಯಡ್ ಆಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಡಯಟಲ್ಲಿದ್ದೀರಾ, ಹೆಲ್ತ್ ನೋಡ್ಕೊತ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ತುಂಬಾ ಒಳ್ಳೆಯದು ಅದು. ಏಕೆಂದರೆ ಅದರಲ್ಲಿ ಹಿಪ್ಲಿ ಈ ರೀತಿ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿರ್ತೀನಿ, ಅದೆಲ್ಲ ತುಂಬಾ ಒಳ್ಳೆಯದು. ನೀವು ಚಿಕ್ಕ ಮಕ್ಕಳಿಗೆ ಒಂದು 7-8 ತಿಂಗಳು ಮಕ್ಕಳಿಗೆ ನೀವು ಅದನ್ನು ಸರಿ ಮಾಡಿನೂ ಸಹ ಕುಡಿಸ್ಬೋದು. ಎಲ್ಲ ಥರದ ಕಾಳುಗಳು ಹಾಕಿರ್ತೀವಿ ಅಲ್ವಾ, ಸ್ಟಾರ್ಟಿಂಗೇ ತಿನ್ನಿಸ್ಬೇಡಿ, ಬರೀ ರಾಗಿ ಇರೋದನ್ನು ಮಾತ್ರ ತಿನ್ನಿಸಿ ಮಕ್ಕಳಿಗೆ. ಆಮೇಲೆ ನೀವು ಎಲ್ಲ ಕಾಳುಗಳನ್ನೆಲ್ಲ ಹಾಕಿ ಹುರಿದು ಮಾಡಿರೋವಂಥ ಈ ಹೆಲ್ತ್ ಮಿಕ್ಸನ್ನು ನೀವು ಕುಡಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕಿಂತ ಮುಂಚೆ 1 ಗ್ಲಾಸ್ ಅದನ್ನು ಮಜ್ಜಿಗೆಗೆ ಅಥವಾ ಮೊಸರಿಗೆ ಗಂಜಿ ಮಾಡಿ ಕುಡಿದ್ಬಿಟ್ಟು ನೆಕ್ಸ್ಟ್ ಊಟ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ. ಇಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಹೇಳ್ತೀನಿ ಅದ್ರ ಬೆನಿಫಿಟ್ಸ್ ಎಲ್ಲ. ಹುರುಳಿಕಾಳು ಬೆಂದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಇಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ರುಬ್ಬೇನು ಹಾಕ್ತಾಯಿಲ್ಲ, ಸೊ ದಟ್ ರುಬ್ಬು ಹಾಕ್ಬಿಟ್ರೆ ನೆಕ್ಸ್ಟ್ ಡೇಗೂ ಜಾಸ್ತಿ ಆಗಿಬಿಡುತ್ತೆ ಸಾರು. ನನಗೆ ಈ ರೀತಿ ರಸಮ್ಗಳೆಲ್ಲ ತುಂಬ ಇಷ್ಟ, ಹಾಗಾಗಿ ರಸಮ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲನೂ, ಟೊಮೆಟೊ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಕಾಳು ಬೇಯಿಸಿರೋಂಥ ನೀರನ್ನು ಸಹ ಬಸ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡಿರೋದನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ. ನನಗೆ ಇಲ್ಲಿ ಮೆಣಸು ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ತು, ನೆನ್ನೆ ಸ್ವಲ್ಪ ಖಾರ ಇತ್ತು ರಸಮು. ನೀವು ನೋಡಿ ಹಾಕ್ಕೊಳ್ಳಿ, ಮೆಣಸು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ಅದೇನು ಬೇಡ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ನಾನು ಸಾಂಬಾರು ಪುಡಿನೇ ಹಾಕೋತೀನಿ ಅಂತ ಅಂದರೆ ಸಾಂಬಾರು ಪುಡಿನೂ ಸಹ ಹಾಕೋಬೋದು. ರಸಮ್ ಆ ಕಡೆ ಕುದೀತಾ ಇರೋದು ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯಕ್ಕೆ ಒಂದು ಪ್ಯಾನ್ನೇ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಷ್ಟರಲ್ಲಿ ಕಡೆ ರಸಮ್ ಸಹ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಬೇಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಕಡೆ ಕಾಳು ಪಲ್ಯಕ್ಕೆ ಬಸ್ಕೊಂಡಿರೋ ಅಂಥ ಕಾಳು, ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಉಪ್ಪು ನಾನು ಬೇಯಬೇಕಾದ್ರೆ ಹಾಕಿಲ್ಲ, ಹಾಗಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ರಸಮ್ಗಾಗಿರ್ಬೋದು ಮತ್ತು ಪಲ್ಯಕ್ಕಾಗಿರ್ಬೋದು ಸೇರಿಸಿದ್ದೀನಿ. ರಸಮು ಮತ್ತು ಕಾಳು ಪಲ್ಯ ಎಲ್ಲವೂ ಸಹ ರೆಡಿ ಆಯಿತು. ಇದು ನೈಟ್ ನಾನು ಡಿನ್ನರ್ಗೆ ಹಾಕ್ಕೊಂಡಿರೋದು ಪ್ಲೇಟ್. ಇದು ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ನಂಗೆ ಸ್ವಲ್ಪ ಊಟ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಬೆಳಗ್ಗೆ ರೊಟ್ಟಿ ತಿಂದಿದ್ದೆ, ಲೇಟಾಗಿತ್ತು. ನನಗೆ ಸಾಮಾನ್ಯ ರೊಟ್ಟಿ ತಿಂದುಬಿಟ್ರೆ ಅದು ಬೇಗ ಡೈಜೆಸ್ಟ್ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಬರೀ ಗಂಜಿ ಥರದ್ದು ತೊಗೊಬಿಡ್ತೀನಿ ಮಧ್ಯಾಹ್ನ. ಸೊ ನಾನು ಮೊದಲೇ ತೋರಿಸಿದ್ದೆ ಅಲ್ವಾ ರಾಗಿ ಗಂಜಿ, ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ದು ನಾನು ತೊಗೊಂಡಿದ್ದೆ ಅಂತ, ಅದನ್ನು 1 ಗ್ಲಾಸ್ ಕುಡ್ತಿದ್ದೆ ಅಷ್ಟೇ, ಇನ್ನೂ ಸಹ ಮಿಕ್ಕಿತ್ತು. ಆ ಗಂಜಿನ ನಾನು ಸಂಜೆಗೂ ಮಿಕ್ಸ್ ಮಾಡ್ತೀನಿ. ನೋಡಿ ಈ ರೀತಿ ಜಸ್ಟ್ ಅದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಗಟ್ಟಿ ಬೇಕು, ನಮಗೆ ತೀರಾ ಗಟ್ಟಿ ಬೇಕು ಅಂತ ಅಂದರೆ ನೀವು ಮೊಸರುಗೂ ಸಹ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಮಜ್ಜಿಗೆಗೆ ಮಿಕ್ಸ್ ಮಾಡ್ತೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ಇದರಲ್ಲಿ ಜೀರಿಗೆ, ಮೆಣಸು ಮತ್ತು ಸ್ಪೈಸಸ್ ಎಲ್ಲ ಇರುತ್ತೆ ಅಲ್ವಾ, ಒಳ್ಳೆ ಘಮ ಬರುತ್ತೆ ಆ ಸ್ಪೈಸಸ್ದು. ಮತ್ತು ಕಾಳುಗಳೆಲ್ಲ ಇರುತ್ತೆ ಅಲ್ವಾ, ಪ್ರೋಟೀನ್ ರಿಚ್ ಇರುತ್ತೆ. ನೀವು 1 ಲೋಟ ಕುಡಿದ್ರೆ ಸಾಕು, ಒಂದು 2-3 ಅವರ್ಸ್ ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ. ಮತ್ತು ಅದನ್ನು ಹೊಟ್ಟೆ ಹಸಿತಾ ಇದೆ ನೆಕ್ಸ್ಟ್ ಏನಾದರೂ ತಿನ್ನೋಣ ಅಂತ ಅನ್ಸೋದೇ ಇಲ್ಲ, ಅಷ್ಟು
ಚೆನ್ನಾಗಿದೆ. ಸೊ ನಿನ್ನೆ ಇನ್ನೂ ಫ್ರೆಶ್ ಬ್ಯಾಚ್ 40 kg ಆಗೋಷ್ಟು ಮಾಡಿಸಿದ್ದೀನಿ. ಬಿಕಾಸ್ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಹೆವಿ ಡಿಮ್ಯಾಂಡಲ್ಲಿರೋದು ನನ್ನ ಪ್ರಾಡಕ್ಟ್ಸ್ನಲ್ಲಿ. ತುಂಬಾ ಚೆನ್ನಾಗಿ ತುಂಬ ಬೆನಿಫಿಟ್ಸ್ ತೊಗೊಂಡಿದ್ದಾರೆ. ಇದನ್ನು ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಒಂದು 4 kg 1 kg 3 kg ಈ ರೀತಿ ಬಲ್ಕಲ್ಲಿ ತೊಗೊತಾರೆ. ಸೊ ಸ್ಟಾರ್ಟಿಂಗ್ ಪ್ಯಾಕೆಟ್ ಬಂದುಬಿಟ್ಟು ನಾನಿಲ್ಲಿ 250 ಗ್ರಾಮ್ಸ್ನ ಇಟ್ಟಿದ್ದೀನಿ. ನಿಮ್ಗೆ ಟೇಸ್ಟ್ ಏನಾದರೂ ನೋಡಬೇಕು ಇದ್ರದ್ದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ದು ಅನ್ನೋದಾದರೆ ನೀವು 250 ಗ್ರಾಮ್ಸ್ನ ತೊಗೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಅದನ್ನು ನೀವು 1/2 kg 1 kgಗೆ ನೀವು ಅದನ್ನು ಬಲ್ಕಪ್ ಮಾಡ್ಕೋಬೋದು. ನಾನು ತಯಾರು ಮಾಡೋವಂಥ ಪ್ರಾಡಕ್ಟ್ಸ್ಗಳದ್ದು ರಾಗಿ ಮೇಯ್ನ್ ಇರುತ್ತೆ. ಹಾಗಾಗಿ ನಾನು ರಾಗಿ ಮೊಳಕೆ ಬರ್ಸಿರೋವಂಥ ರಾಗಿ, ಬರೀ ರಾಗಿ ನಾನು ಎಲ್ಲೂ ಯೂಸ್ ಮಾಡಲ್ಲ. ಯಾವುದೇ ಪ್ರಾಡಕ್ಟ್ನಲ್ಲೂ ಮೊಳಕೆ ಬರ್ಸಿರೋವಂಥ ರಾಗಿನೇ ಯೂಸ್ ಮಾಡೋದ್ರಿಂದ ಹೆಲ್ತ್ ವೈಸ್ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂತ ಇದ್ರೂ ಎಲ್ಲವೂ ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಏನೇನಿದೆ ಅದೆಲ್ಲವೂ ಸಹ ರಿವರ್ಸ್ ಆಗ್ತಾ ಹೋಗುತ್ತೆ. ಡಯಾಬಿಟಿಕ್ ಇದ್ದವ್ರಿಗೇ ತುಂಬಾ ಒಳ್ಳೆಯದು. ನಮ್ಮ ಮನೆಗೇ ರೆಗ್ಯುಲರಾಗಿ ಬರ್ತಾ ಇರ್ತಾರೆ ಒಂದು 4 kg ತೊಗೋಬೇಕು ಅಂತ. ಎಲ್ಲ ಪ್ರಾಡಕ್ಟ್ಸ್ದು ಎಷ್ಟೆಷ್ಟಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ ನೆನ್ನೆ ಇನ್ನೂ 10 kg ಆಗೋಷ್ಟು ನಾನು ಪ್ಯಾಕ್ ಮಾಡಿಸಿದ್ದೆ. ಬರೀ 500 ಗ್ರಾಮ್ಸ್ ಆಗೋಷ್ಟು ಮಾತ್ರ ಉಳಿದಿದೆ. ತುಂಬಾ ಚೆನ್ನಾಗಿದೆ ಇದು ರಾಗಿ ರೊಟ್ಟಿ ಮಾಡೋದಕ್ಕೆ, ರಾಗಿ ದೋಸೆ ಮಾಡೋದಕ್ಕೆ. ಇದೂ ಅಷ್ಟೇ ಒಂದು 2 kg 3 kg ಆಗೋಷ್ಟು ಬಲ್ಕಲ್ಲಿ ತೊಗೊತೀರ ನನ್ನ ಹತ್ರ. ಆ್ಯಂಡ್ ಯಾವುದೇ ರೀತಿ ಪ್ರಿಸರ್ವೇಟಿವ್ ಎಲ್ಲ ಇರಲ್ಲ ಅಲ್ವಾ. ಸೊ ನೀವು ಖಂಡಿತ ರೀಆರ್ಡರ್ಸ್ ಮಾಡ್ತಾನೆ ಇರ್ತೀರ. ಅಷ್ಟು ಚೆನ್ನಾಗಿದೆ. ಯಾವುದಾದ್ರೂ ಏನಾದರೂ ಪ್ರಾಡಕ್ಟ್ಸ್ ಬೇಕು, ನೀವೇನಾದರೂ ಟ್ರಯಲ್ ನೋಡ್ತೀರಾ ಅನ್ನೋದಾದರೆ ಖಂಡಿತ 7795846794 ಅಥವಾ ವಾಟ್ಸ್ಯಾಪ್ ನಂಬರ್ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಾರಲ್ಲ ಅದಕ್ಕೆ ವಾಟ್ಸ್ಯಾಪ್ ಮಾಡಿ ಬೈ ಮಾಡಿ.